ಬೆಂಬಲಿಗರು ಹಂಗಾಮ ಮಾಡಿದ್ರು. ಡಿಕೆ ಶಿವಕುಮಾರ್ ಬೆಂಬಲಿಗರು ಜೈ ಡಿಕೆ ಡಿಕೆ ಅಂತ ಘೋಷಣೆ ಕೂಗಿದ್ರು. ಸಿದ್ದರಾಮಯ್ಯನವರ ಬೆಂಬಲಿಗರು ಜೈ ಸಿದ್ದರಾಮಯ್ಯ ಅಂತ ಘೋಷಣೆ ಕೂಗಿದ್ರು. ಏರ್ಪೋರ್ಟ್ ಅಲ್ಲಿ ಆಗಿರೋದು. ವೇಣುಗೋಪಾಲ್ ಮುಂದೆ ಡಿಕೆ ಡಿಕೆ ಅಂತ ಅವರ ಬೆಂಬಲಿಗರು ಘೋಷಣೆ ಕೂಗಿದ್ದಾರೆ. ಸಿದ್ದರಾಮಯ್ಯನವರ ಬೆಂಬಲಿಗರು ಕೂಡ ಅದಕ್ಕೆ ಪ್ರತಿಯಾಗಿ ಘೋಷಣೆ ಕೂಗಿದ್ದಾರೆ. ಮಂಗಳೂರು ಏರ್ಪೋರ್ಟ್ ನಲ್ಲಿ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಬೆಂಬಲಿಗರ ಹೈಡ್ರಾಮಾ ಇದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಮಂಗಳೂರು ಪ್ರತಿನಿಧಿ ಭರತ್ ರಾಜ್ ಸಂಪರ್ಕದಲ್ಲಿದ್ದಾರೆ. ಭರತ್ ರಾಜ್, ಇವತ್ತು ಸಿದ್ದರಾಮಯ್ಯನವರು ಮಂಗಳೂರಲ್ಲಿದ್ದಾರೆ. ಇನ್ನೂ ದೊಡ್ಡ ಇಂಟ್ರೆಸ್ಟಿಂಗ್ ಅಂತ ಅಂದ್ರೆ ವೇಣುಗೋಪಾಲ್ ಕೂಡ ಮಂಗಳೂರಿನಲ್ಲಿದ್ದಾರೆ. ಒಂದೇ ಕಾರ್ಯಕ್ರಮದ ವೇದಿಕೆಯಲ್ಲಿ ಇಬ್ರು ಕಾಣಿಸ್ಕೊಳ್ಳೋದು ಅದು ದೊಡ್ಡ ವಿಷಯ ಆಗೋದಿಲ್ಲ. ಆದ್ರೆ ರಾಜ್ಯದಲ್ಲಿ ಆಗ್ತಾ ಇರೋ ಈ ಬೆಳವಣಿಗೆಯ ನಡುವೆ ಸಿದ್ದರಾಮಯ್ಯನವರು ವೇಣುಗೋಪಾಲ್ ಅವರ ಜೊತೆ ನಡೆಸಿರುವಂತಹ ಚರ್ಚೆ ಬ್ಯಾಕ್ ಟು ಬ್ಯಾಕ್, ಈಗ ಲಂಚ್ ಮೀಟಿಂಗ್ ಬೇರೆ ಇದೆ. ಇದು ಇಂಟ್ರೆಸ್ಟಿಂಗ್ ಅನ್ಸ್ತಾ ಇರೋದು. ಒಂದ್ ಕಡೆ ಕದನ ವಿರಾಮದ ಮಂತ್ರ ಜಪಿಸ್ತಿದ್ದಾರೆ, ಇನ್ನೊಂದ್ ಕಡೆ ಈ ತರದ ಮೀಟಿಂಗ್. ಶ್ವೇತಾ, ಹೌದು. ಯಾಕಂದ್ರೆ ಸಹಜವಾಗಿ ಇಂಥ ನಾಯಕರುಗಳು ಒಟ್ಟಾಗ್ತಾರೆ ಅಂದಾಗ ಅದು ಬಹಳ ದೊಡ್ಡ ಬೆಳವಣಿಗೆ ಅನಿಸೋದಿಲ್ಲ. ಆದ್ರೆ ಪ್ರಸ್ತುತ ರಾಜ್ಯದಲ್ಲಿ ಪವರ್ ಶೇರಿಂಗ್ ನ ಚರ್ಚೆಗಳಾಗ್ತಾ ಇದೆ. ಆ ಪವರ್ ಶೇರಿಂಗ್ ನ ಚರ್ಚೆಗಳ ಮಧ್ಯೆ ಇವತ್ತಿನ ಸಭೆ ಬಹಳ ಇಂಪಾರ್ಟೆನ್ಸ್ ಗಳನ್ನ ಪಡ್ಕೊಳ್ತಾ ಇರುವಂತದ್ದು. ಈಗಾಗಲೇ ಒಂದು ಸುತ್ತಿನ ಸಭೆ ಇಲ್ಲಿ ಮಂಗಳೂರಿನ ಕಾವೇರಿ ಗೆಸ್ಟ್ ಹೌಸ್ ನಲ್ಲಿ ಈಗ ನಡೆದು ಹೋಗಿರುವಂತದ್ದು. ಈಗ ಮತ್ತೆ ಅದೇ ಗೆಸ್ಟ್ ಹೌಸ್ಗೆ ಅವರು ಬರ್ತಾರೆ. ಹಾಗಾಗಿ ಗೆಸ್ಟ್ ಹೌಸ್ ನಲ್ಲೂ ಕೂಡ ಒಂದಷ್ಟು ತಯಾರಿಗಳನ್ನ ಅವರು ಮಾಡ್ಕೊಳ್ತಾ ಇರುವಂತದ್ದು. ನಾನೀಗ ಆ ಒಂದು ಜಾಗವನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಮಂಗಳೂರಿನ ಯೂನಿವರ್ಸಿಟಿ. ಈಗ ಕಾರ್ಯಕ್ರಮ ನಡೀತಾ ಇರುವಂತಹ ಜಾಗದಿಂದ ಸುಮಾರು ಒಂದು 500 ಮೀಟರ್ ದೂರದಲ್ಲಿರುವಂತಹ ಕಾವೇರಿ ಗೆಸ್ಟ್ ಹೌಸ್ ಅನ್ನ ನೀವೇ ನೋಡ್ತಾ ಇದ್ದೀರಾ. ಈಗಾಗಲೇ ಅಲ್ಲಿ ಪೊಲೀಸ್ ಭದ್ರತೆಯನ್ನು ಹಾಕೊಳ್ಳಲಾಗಿದೆ. ಒಳಭಾಗದಲ್ಲಿ ಅವರಿಗೆ ಊಟದ ವ್ಯವಸ್ಥೆಗಳನ್ನ, ಪ್ರತ್ಯೇಕವಾಗಿ ಊಟದ ವ್ಯವಸ್ಥೆಗಳನ್ನ ಮಾಡಲಾಗಿದೆ. ಬಹಳ ಕಟ್ಟುನಿಟ್ಟಾಗಿ ಮುಖ್ಯಮಂತ್ರಿಗಳ ಒಂದು ಸೂಚನೆಯ ಹಿನ್ನೆಲೆಯಲ್ಲಿ ಇಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಯಾಕಂದ್ರೆ ಒಳಭಾಗಕ್ಕೆ ಕೇವಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಕೆ.ಸಿ. ವೇಣುಗೋಪಾಲ್, ಅದರ ಜೊತೆಗೆ ಸಚಿವರು, ಅವರ ಜೊತೆಗೆ ಬಂದಿರುವಂತಹ ಸಚಿವರು ಯಾರಿದ್ದಾರೆ ಅವರನ್ನ ಹೊರತುಪಡಿಸಿದ್ರೆ ಸ್ಥಳೀಯವಾಗಿ ಯಾರಾದ್ರೂ ಬೇರೆ ಯಾರಾದ್ರೂ ಬಂದಿದ್ರೆ ಅವರಿಗೆ ಯಾರಿಗೂ ಕೂಡ, ಮುಖಂಡರಿಗೂ ಕೂಡ ಒಳಗಡೆ ಹೋಗ್ಲಿಕ್ಕೆ ಅವಕಾಶಗಳಿಲ್ಲ. ಕೇವಲ ಸಚಿವರು ಮತ್ತು ಸಿದ್ದರಾಮಯ್ಯನವರ ಜೊತೆಗೆ ಬಂದಿರತಕ್ಕಂಥವರಿಗೆ ಹೊರತುಪಡಿಸಿದ್ರೆ ಬೇರೆ ಯಾರಿಗೂ ಅವಕಾಶಗಳಿಲ್ಲ. ಒಳಭಾಗದಲ್ಲೂ ಕೂಡ ಚೇರ್ಗಳನ್ನ ಹಾಕೊಂಡು ಅವರಿಗೆ ಲಂಚ್ ಮೀಟಿಂಗ್ ಅನ್ನ ನಡೆಸೋದಕ್ಕೆ, ಅಂದ್ರೆ ಊಟ ಸರ್ವ್ ಆಗ್ತಾ ಇರುತ್ತೆ. ಓಷನ್ ಪರ್ಲಿಂದ ಅವರಿಗೆ ಬೇರೆ ಬೇರೆ ರೀತಿಯಂತ ಊಟದ ವ್ಯವಸ್ಥೆಗಳನ್ನ ಮಾಡಲಾಗಿದೆ. ಕರಾವಳಿಯ ನಾಟಿ ಕೋಳಿ ಶೈಲಿಯ ಊಟ ಅವರಿಗೆ ರೆಡಿ ಆಗಿರುವಂತದ್ದು. ಅದರಲ್ಲಿ ನೀಡ್ ದೋಸೆ ಇರುತ್ತೆ, ಆಪಂ ಇರುತ್ತೆ ಮತ್ತು ಮಂಗಳೂರಿನ ಅಂಜಲ್ ಫ್ರೈ, ಅದರ ಜೊತೆಗೆ ಸಿಗಡಿ ಮೀನಿನ ಗೀ ರೋಸ್ಟ್ ಅನ್ನು ಕೂಡ ತಯಾರು ಮಾಡಿ ಇಡಲಾಗಿದೆ. ಇದು ಕೇವಲ ಒಂದು, ನಾವು ಸಹಜವಾಗಿ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ನಾವು ಅದನ್ನ ಕೇವಲ ಒಂದು ಊಟದ ಒಂದು ದೃಷ್ಟಿಕೋನದಲ್ಲಿ ಮಾತ್ರ ನೋಡ್ತೀವಿ. ಆದ್ರೆ ಈಗ ರಾಜಕಾರಣದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಯ ಹಿನ್ನೆಲೆಯಲ್ಲಿ ನಾವು ಅದನ್ನ ನೋಡ್ತಾ ಹೋದ್ರೆ ಇದು ಬೇರೆಯದೇ ರೀತಿಯಾದಂತಹ ಬೆಳವಣಿಗೆ. ಯಾಕಂದ್ರೆ ಬೆಳಿಗ್ಗೆ ಒಂದು ಸುತ್ತಿನ ಸಭೆ ಆಯ್ತು. ಹೈಕಮಾಂಡ್ಗೆ ಬಹಳ ಹತ್ತಿರದಲ್ಲಿರುವಂತವರು ಕೆ.ಸಿ. ವೇಣುಗೋಪಾಲ್ ಕಳೆದ 2 ಬ್ರೇಕ್ಫಾಸ್ಟ್ ಮೀಟಿಂಗ್ ಗಳನ್ನ ನಾವು 2 ಆಯಾಮಗಳಲ್ಲಿ ನೋಡಿದ್ರೆ ಬಹಳ ಪ್ರಮುಖವಾಗಿ ಸಿದ್ದರಾಮಯ್ಯ ಬಹಳ ಕ್ಲಿಯರ್ ಆಗಿ ಹೇಳಿದ್ರು, ನಾವು ಕೆ.ಸಿ. ವೇಣುಗೋಪಾಲ್ ಅವರ ಸೂಚನೆಯ ಮೇರೆಗೆ 2 ಕಡೆಗಳಿಗೆ ಹೋಗಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡಿದೀವಿ ಅನ್ನುವಂಥದ್ದು. ಈ ಒಂದು ಪವರ್ ಶೇರಿಂಗ್ ಚರ್ಚೆಗಳ ಮುನ್ನೆಲೆಗೆ ಬಂದ ನಂತರ ಇದೇ ಮೊಟ್ಟ ಮೊದಲ ಬಾರಿಗೆ ಕೆ.ಸಿ. ವೇಣುಗೋಪಾಲ್ ಮತ್ತು ಸಿದ್ದರಾಮಯ್ಯ ಮುಖಾಮುಖಿ ಆಗ್ತಾ ಇದ್ದಾರೆ. ಸಹಜವಾಗಿ 10 ನಿಮಿಷ ಅಥವಾ 5 ನಿಮಿಷ ಮಾತುಕತೆ ನಡೆಸಿದ್ರು ಕೂಡ ಕರ್ನಾಟಕದ ಪ್ರಸ್ತುತ ರಾಜಕಾರಣದ ಸ್ಥಿತಿಗತಿಗಳ ಬಗ್ಗೆ ಚರ್ಚೆಗಳು ನಡೆಯುತ್ತೆ ವಿನಃ ಬೇರೆ ಚರ್ಚೆಗಳು ನಡೆಯುವಂತ ಸಾಧ್ಯತೆಗಳು ಬಹಳ ಕಡಿಮೆ ಇದೆ. ಹಾಗಾಗಿ ಈಗ 15 ನಿಮಿಷಗಳ ಕಾಲ ನಡೆದಂತ ಚರ್ಚೆಯಲ್ಲೂ ಕೂಡ ಕರ್ನಾಟಕ ರಾಜಕಾರಣದ ಬಗ್ಗೆ ಚರ್ಚೆಗಳಾಗಿದೆ. ಯಾವ ರೀತಿಯಾಗಿ ಈಗ ಪವರ್ ಶೇರಿಂಗ್ ನ ಚರ್ಚೆಗಳಾಗ್ತಾ ಇದೆ ಮೇಲ್ನೋಟಕ್ಕೆ ಮತ್ತು ಬೇಸಿಕಲಿ ನಾವು ಪ್ರಾಥಮಿಕ
ಸಾಮಾಜಿಕವಾಗಿ ನೋಡ್ತಾ ಹೋದ್ರೆ ಅವರ ಮಧ್ಯೆ ಏನು ಇಲ್ಲ ಅನ್ನುವಂತ ಒಗ್ಗಟ್ಟು ಪ್ರದರ್ಶನದ ಒಂದು ವೇದಿಕೆಯನ್ನು ಅವರು ತೋರ್ಪಡಿಸ್ತಾ ಇದ್ರು ಕೂಡ ಹಿಂಭಾಗದಲ್ಲಿ ಅದರ ಬಿಸಿ ಬೇರೆಯದ್ದೇ ಇದೆ ಅನ್ನುವಂಥದ್ದಕ್ಕೆ ಕರಾವಳಿ ಮಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಲ್ಲಿ ಸಿದ್ದರಾಮಯ್ಯ ಮತ್ತು KC ವೇಣುಗೋಪಾಲ್ ಲ್ಯಾಂಡ್ ಆದಾಗ ಇಲ್ಲಿ ಯಾವ ರೀತಿಯ ಸಿಚುವೇಶನ್ ಇತ್ತು ಅನ್ನುವಂಥದ್ದನ್ನ ನಾವು ಗಮನಿಸಬಹುದು. ಮೊದಲಿಗೆ KC ವೇಣುಗೋಪಾಲ್ ಏಕಾಂಗಿಯಾಗಿ ದೆಹಲಿಯಿಂದ ನೇರವಾಗಿ ಮಂಗಳೂರು ಏರ್ಪೋರ್ಟ್ ನಲ್ಲಿ ಲ್ಯಾಂಡ್ ಆಗಿ ಹೊರಗಡೆ ಬರುವಾಗ ಮಿಥುನ್ ರೈ ಮತ್ತು ಬೆಂಬಲಿಗರು, ಸಹಜವಾಗಿ ಕರಾವಳಿಯ ರಾಜಕಾರಣಕ್ಕೆ ಗೊತ್ತಿದೆ, ಮಿಥುನ್ ರೈ DK ಶಿವಕುಮಾರ್ ಅತ್ಯಾಪ್ತರಲ್ಲಿ ಒಬ್ಬರು, ಅವರಿಗೆ ಸೇರಿದಂತಹ 100-200 ಜನರನ್ನ ಸೇರಿಸಿ ಡಿಕೆ ಅನ್ನುವಂತಹ ಒಂದು ಘೋಷಣೆಯನ್ನ ಕೂಗಿದ್ದಾರೆ. ಅಂದ್ರೆ ಅವರು ಅದನ್ನ ಪಾರ್ಟಿ ಪ್ರೋಟೋಕಾಲ್ ನ ಅಡಿಯಲ್ಲಿ ತೂಗಿದೀನಿ ಅಂತ ಹೇಳ್ತಾ ಹೋದ್ರು. ಸಿದ್ದರಾಮಯ್ಯನವರ ಹೆಸರು ಅವರ ಘೋಷಣೆಗಳ ಎಲ್ಲೂ ಕೂಡ ಉಲ್ಲೇಖ ಆಗಲಿಲ್ಲ. ಬಹಳ ಕ್ಲಿಯರ್ ಆಗಿ ಅವರು ನಾಯಕತ್ವದ ಬದಲಾವಣೆಯ ಬಗ್ಗೆ ಆ ಕಾರ್ಯಕರ್ತ ವಲಯ ಬಹಳ ಕ್ಲಿಯರ್ ಆಗಿ ಹೇಳ್ತಾ ಇದೆ. ಸುವರ್ಣ ನ್ಯೂಸ್ ಕೂಡ ಅವರ ಜೊತೆ ಮಾತನಾಡಿದಾಗ ಅವರು ಹೇಳಿದ್ದೊಂದೇ, 2.5 ವರ್ಷಗಳ ಕಾಲ ನಾಡು ಕಂಡ ಬಹಳ ಸಜ್ಜನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಡಳಿತ ನಡೆಸಿದ್ದಾರೆ. ಮುಂದಿನ 2.5 ವರ್ಷಗಳ ಕಾಲ ಅದನ್ನ DCM DK ಶಿವಕುಮಾರ್ ಅವರಿಗೆ ಬಿಟ್ಕೊಡ್ಬೇಕು ಅನ್ನುವಂಥದ್ದನ್ನ ಅವರ ಪರವಾಗಿ ಘೋಷಣೆ ಕೂಗಿದ ಬಣ ಹೇಳಿತ್ತು. ಆದ್ರೆ ಮತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ಸ್ಪೆಷಲ್ ಫ್ಲೈಟ್ ನಲ್ಲಿ ಸಿದ್ದರಾಮಯ್ಯನವರು ಬಂದು ಲ್ಯಾಂಡ್ ಆಗ್ತಾರೆ. ಅವರು ಹೊರಗಡೆ ಬಂದಾಗ ಅವರ ಒಂದು ಅತ್ಯಾಪ್ತರು ಮತ್ತು ಅವರಿಗೆ ಬಹಳ ಹತ್ತಿರದಿಂದ ಗುರುತಿಸಿಕೊಂಡ MLC ಐವನ್ ಡಿಸೋಜ ಅವರ ಬಣ ಅಲ್ಲಿ ಮತ್ತೊಂದು ಘೋಷಣೆಯನ್ನು ಕೂಗುತ್ತೆ, ಪೂರ್ಣಾವಧಿ ಸಿದ್ದು ಅನ್ನುವಂಥದ್ದು. ಅಂದ್ರೆ ಪೂರ್ಣಾವಧಿ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರೇ ಇರ್ತಾರೆ ಅನ್ನುವಂಥ ಘೋಷಣೆಯನ್ನ ಮತ್ತೆ ಮೊಳಗಿಸಲಾಗುತ್ತೆ. ಅಲ್ಲಿಗೆ ಮಂಗಳೂರು ಏರ್ಪೋರ್ಟ್ 2 ಹೈಡ್ರಾಮಾಗಳಿಗೆ ಸಾಕ್ಷಿ ಆಗುತ್ತೆ. ಒಂದು ಕಡೆ DKC ಬಣ, ಒಂದು ಕಡೆ ಸಿದ್ದರಾಮಯ್ಯ ಬಣ. ನಾವು ಕರಾವಳಿಯ ರಾಜಕಾರಣವನ್ನು ನೋಡ್ತಾ ಹೋದ್ರೆ ಈ ಭಾಗದಲ್ಲಿ ಕಾಂಗ್ರೆಸ್ಗೆ ಬಹಳ ಶಕ್ತಿ ಬಹಳ ಕಡಿಮೆ. ಇಲ್ಲಿ ಇರುವಂತಹ ಅಷ್ಟು MLAಗಳಲ್ಲಿ ಅಶೋಕ್ ರೈ ಒಬ್ಬರನ್ನ ಹೊರತುಪಡಿಸಿದ್ರೆ ಮತ್ತು ಯುಟಿ ಖಾದರ್ ಈಗ ಅವರು ಸ್ವತಃ ಯುಟಿ ಖಾದರ್ ಸ್ಪೀಕರ್ ಆಗಿದ್ದಾರೆ, ಅವರಿಬ್ಬರನ್ನ ಹೊರತುಪಡಿಸಿದ್ರೆ ಇಲ್ಲಿ ಕಾಂಗ್ರೆಸ್ಗೆ ಬಲಾಬಲಗಳಿಲ್ಲ. ಆದರೆ ಬಣ ರಾಜಕಾರಣದ ಲೆಕ್ಕಾಚಾರಕ್ಕೆ ಬಂದ್ರೆ ಇಲ್ಲಿ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರಿಗೆ ಸರಿಸಮಾನವಾದಂತಹ ಬೆಂಬಲಿಗರ ಪಡೆ ಇದೆ. ಹಾಗಾಗಿ ಒಂದು ಹಂತಕ್ಕೆ ಪರೋಕ್ಷವಾಗಿ 2 ನಾಯಕರುಗಳು ಕೈ ಹಿಡಿದುಕೊಂಡು ತಾವು ಒಟ್ಟಾಗಿದ್ದೀವಿ, ನಾವು ನಾಯಕತ್ವವನ್ನ ಒಟ್ಟಾಗಿ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅನ್ನೋದನ್ನ ಹೇಳ್ತಾ ಹೋದ್ರು ಕೂಡ ಇಲ್ಲಿ ಅವರಿಗೆ ರೀಚ್ ಆದಂತ ಸಂದೇಶ ಬೇರೆಯದೇ ರೀತಿಯಲ್ಲಿ ಕಾಣ್ತಾ ಇದೆ. ಯಾಕಂದ್ರೆ ಯಾವುದೇ ಅತ್ಯಾಪ್ತರ ನಾಯಕರುಗಳು ಮೇಲಿನಿಂದ ಅವರಿಗೆ ಸಂದೇಶ ಬಾರದೆ ಈ ರೀತಿಯಾಗಿ ಒಬ್ಬ ರಾಷ್ಟ್ರ ಮಟ್ಟದ ನಾಯಕ, ಹೈಕಮಾಂಡ್ಗೆ ಹತ್ತಿರ ಇರುವಂತ ನಾಯಕ ಬಂದಾಗ ಅವರ ಪರವಾಗಿ ಘೋಷಣೆ ಕೂಗುವಂತದ್ದನ್ನ ಮೇಲಿನಿಂದ ಯಾವುದೇ ರೀತಿಯಾದಂತ ಸಂದೇಶ ಅವರಿಗೆ ರವಾನೆ ಆಗದೆ ಅವರು ಈ ರೀತಿಯಾಗಿ ಮಾಡ್ಲಿಕ್ಕಿಲ್ಲ. ಒಂದು ರೀತಿಯಲ್ಲಿ ಅದು ಈ ರೀತಿಯ ಬೆಳವಣಿಗೆ ರೀತಿಯಲ್ಲೂ ಕೂಡ ಕಾಣ್ತಾ ಇದೆ. ಹಾಗಾಗಿ ಇದೊಂದು ರೀತಿಯಾದಂತ ಬೆಳವಣಿಗೆಗೆ ಕರಾವಳಿ ಇವತ್ತು ಸಾಕ್ಷಿ ಆಗ್ತಾ ಇರುವಂತದ್ದು. ಇನ್ನು ಇವತ್ತಿನ ಸಮಾವೇಶದ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋದ್ರು ಕೂಡ ಇದು ನಾರಾಯಣ ಗುರುಗಳು ಮತ್ತು ಮಹಾತ್ಮ ಗಾಂಧೀಜಿ ಅವರು ಕೇರಳದ ವರ್ಕಳದಲ್ಲಿ ಶಿವಗಿರಿಯ ಮಠ ಏನಿದೆ ಅಲ್ಲಿ ಸುಮಾರು 100 ವರ್ಷಗಳ ಹಿಂದೆ ಭೇಟಿಯಾಗ್ತಾರೆ. ಅಲ್ಲಿ ಒಂದು ಸಂವಾದವನ್ನು ನಡೆಸ್ತಾರೆ. ಆ ಸಂವಾದದ ಶತಮಾನೋತ್ಸವದ ಕಾರಣಕ್ಕಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿರುವಂತದ್ದು. ಆದ್ರೆ ಈ ಕಾರ್ಯಕ್ರಮವನ್ನ ರಾಜಕೀಯಗೊಳಿಸದೆ ಕೇವಲ ಎಲ್ಲ ಬಿಜೆಪಿ ಕಾಂಗ್ರೆಸ್ ನಲ್ಲಿರುವಂತಹ ಬಿಲ್ಲವ ನಾಯಕರುಗಳು, ಈಡಿಗ ಸಮುದಾಯದ ನಾಯಕರುಗಳು, ಕೇರಳದ ಇಳವ ಸಮುದಾಯದ ನಾಯಕರುಗಳು, ಅದರ ಜೊತೆಗೆ ಎಲ್ಲ ನಾಯಕರುಗಳನ್ನ ಜೊತೆಗೂಡಿಸಿ ಸಮಾವೇಶ ನಡೆಸ್ತೀನಿ ಅಂತ ಹೇಳಲಾಗ್ತಾ ಇದ್ರು ಕೂಡ ಒಂದು ಕಡೆಗೆ ಇದು ಅಹಿಂದ ನಾಯಕತ್ವದಲ್ಲಿ ನಡೀತಾ ಇರುವಂತಹ ಸಮಾವೇಶದ ಮಾದರಿಯಲ್ಲಿ ಕಾಣ್ತಾ ಇದೆ. ಅಲ್ಪಸಂಖ್ಯಾತ, ಹಿಂದುಳಿದ ಮತ್ತು ದಲಿತ ಸಮುದಾಯದ ಹೆಚ್ಚಿನ ನಾಯಕರುಗಳು ಮತ್ತು ಹೆಚ್ಚಿನ ಕಾರ್ಯಕರ್ತ ವರ್ಗ, ಅದರ ಜೊತೆಗೆ ಸ್ವತಃ ಸ್ಪೀಕರ್ ಯುಟಿ ಖಾದರ್, ಈ ಕ್ಷೇತ್ರದ ಶಾಸಕರು ಕೂಡ ಹೌದು, ಅವರದೇ ಸ್ವಕ್ಷೇತ್ರದಲ್ಲಿ ಕಾರ್ಯಕ್ರಮ ನಡೀತಾ ಇರುವಂತದ್ದು ಮಂಗಳೂರಿನ ಕೊಣಾಜೆಯ ಮೈದಾನದಲ್ಲಿ. ಹಾಗಾಗಿ ಈ ಮೂಲಕ ಯಾವ ಸಂದೇಶವನ್ನ ಮುಖ್ಯಮಂತ್ರಿಗಳು ಸ್ವತಃ BK ಹರಿಪ್ರಸಾದ್ ಅವರು ಕೊಡ್ಲಿಕ್ಕೆ ಹೊರಟಿದ್ದಾರೆ ಅನ್ನುವಂಥದ್ದು ಕೂಡ ಪ್ರಶ್ನಾರ್ಹ. ಎಸ್, ಥ್ಯಾಂಕ್ ಯು ಭರತ್ ರಾಜ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.